ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಟೈಮು 8:30. ಗುಣಾಗೆ ಸ್ಕೂಲ್ ಟೈಮ್ ಆಯಿತು. ಇನ್ನು ಮುಗೀತು ನಮ್ಮ ಕತೆ. ಗುಣ ಸ್ಕೂಲು, ರಶ್ಮಿ ಸ್ಕೂಲು, ಅವರು ತಿಂಡಿ, ಅವ್ರ ಮಧ್ಯಾಹ್ನ ಕರ್ಕೊಬರ್ಬೇಕು, ಈಗ ಬಿಡಬೇಕು. ತುಂಬ ಕೆಲಸ ಇದೆ. ಸೊ ಅವ್ರು ಇನ್ನೂ ಎದ್ದಿಲ್ಲ, ಅವ್ರನ್ನ ಹೇಳಿಸ್ಬೇಕು. ಯಾಕಂದರೆ ಇಷ್ಟು ದಿವಸ ಫುಲ್ಲು ಮಲಗಿ ರೆಸ್ಟ್ ಮಾಡಿರ್ತಾರಲ್ವ, ಹಾಗಾಗಿ ಅವ್ರು ಇನ್ನೂ ಎದ್ದಿಲ್ಲ. ಈಗ ಅವ್ರನ್ನ ಹೇಳಿಸ್ಬೇಕು. ಇವತ್ತು ಅವರಿಗೆ ಟಿಫನ್ ಮ್ಯಾಗಿನೇ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಅವ್ರಿಗೆ ಟಿಫನ್ ಏನೂ ಮಾಡಿಲ್ಲ, ಯಾಕಂದರೆ ನೆನ್ನೆ ಚಪಾತಿ ಮಾಡಿದರೆ ತಿಂದರು. ದೋಸೆಗೆ ನೆನೆಸ್ಬೇಕಿತ್ತು, ನಾನು ಮತ್ತೆ ನೆನೆಸೋದು. ಇವಾಗ ಮ್ಯಾಗಿ ಮಾಡಬೇಕು. ಅವ್ರು ಹೇಳೋಷ್ಟು ಮ್ಯಾಗಿ ಮಾಡಿ ಬ್ರಷ್ ಮಾಡಿಸಿ ಬೇಗ ಕಳಿಸ್ಬೇಕು. ಟೈಮಿಂಗ್ಸೇ ಸಾಕಾಗ್ತಿಲ್ಲ, ಯಾಕಂದರೆ ನಾನು ಬೇಗ ಇದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ. ನಾನು ಹೇಳೋದೇ ಅಷ್ಟೊತ್ತಾಗ್ತಾಯಿದ್ದೆ. ಯಾಕಂದರೆ ಅವರು ಸ್ಕೂಲ್ಗೆ ಹೋಗಲ್ಲ ಅನ್ನೋ ಅಡ್ವಾಂಟೇಜ್ಗೆ ನಾನು ಲೇಟಾಗಿ ಹೇಳ್ತಾ ಇದ್ದೆ. ಇನ್ನು ನೀರು ಬರ್ತಾಯಿಲ್ಲ ಕರೆಕ್ಟ್ ಟೈಮ್ಗೆ. ಇನ್ನು ಲೇಟಾಗಿ ಹೇಳೋ ಸೀನೆಲ್ಲ ಇಲ್ಲ. ಬೇಗ ಎದ್ದು ಪಟ ರೆಡಿ ಮಾಡಿ ನಾನು ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಶಾಪ್ ನಾನು ಓಪನ್ ಮಾಡ್ತಾಯಿದ್ದೀನಿ. ಈಗ ಸಿಲಿಂಡ್ರ್ ಕರೆಕ್ಟಾಗಿ ಸಪ್ಲೈ ಸಿಗ್ತಿರೋದ್ರಿಂದ. ಸೊ ಈ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು, ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನನಗೂ ಬೋರ್ ಅನಿಸುತ್ತೆ. ಸೊ ಈಗ 10 ಗಂಟೆವರೆಗೆ ಹಸ್ಬೆಂಡ್ ಇರ್ತಾರೆ, ನೋಡ್ಕೊತಾ ಇರ್ತಾರೆ. ಅಂದರೆ ಶಾಪು ನಂದು ಇತ್ತಲ್ಲ, ಚಿಕ್ಕ ಶಾಪ್ ಫಸ್ಟು. ಸೊ ಆ ಶಾಪ್ ಮತ್ತೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಅವ್ರನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಶಾಪ್ ಹತ್ರ ಹೋಗಬೇಕು. ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ಆಲ್ಮೋಸ್ಟ್ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ. ಲೇಟ್ ಆದರೆ ನನಗೂ ಹಿಂಸೆ ಆಗುತ್ತಲ್ಲ, ಮಾರ್ನಿಂಗ್ ಟೈಮ್ ಮಾಡೋಕ್ಕಾಗಲ್ಲ. ಬೇಗ ಇದ್ದು ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಈಗ ಟಿಫನ್ ಮಾಡ್ತಾ ಇದ್ದೀನಿ. ಇವತ್ತು ಮ್ಯಾಗಿನೇ ಇದು ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ತಂದಿದ್ದು, ಅದನ್ನು ಮಾಡಿ ಯೂಸೇ ಮಾಡಿಲ್ಲ. ಮತ್ತು ರೀಸೆಂಟಾಗಿ ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ದೆ ನಾನು. ಡಿಮಾರ್ಟಲ್ಲಿ ಸ್ವಲ್ಪ ಕಾಳೆಲ್ಲ ಖಾಲಿಯಾಗಿತ್ತು. ಆಲ್ಮೋಸ್ಟ್ ಡಿಮಾರ್ಟ್ಗೆ ಹೋಗ್ತೀನಿ, ಯಾಕಂದರೆ ಸುಮ್ಮನೆ ನನಗೂ ಇಲ್ಲಿ ಒಂದೊಂದೇ ಐಟಮ್ ಕಳ್ಸೋಷ್ಟು ಮರ್ತೋಗ್ಬಿಡ್ತೀನಿ. ಡಿಮಾರ್ಟಲ್ಲಿ ಹಾಗಲ್ಲ, ನಾನು ಒಂದು ಐಟಮ್ ನೋಡ್ತಿದ್ದಂಗೆ ಫುಲ್ ಎಲ್ಲ ಎತ್ಕೋಬೋದು. ನೆನಪು ಬರುತ್ತೆ, ಯಾವ ಐಟಮ್ ಇಲ್ಲ ಮನೇಲಿ, ಯಾವ ಐಟಮ್ ಇದೆ ಅಂತ ನೆನಪು ಬರುತ್ತೆ. ಸೊ ಹಾಗಾಗಿ ಮಂತ್ಲಿ 1 ಟೈಮ್ ಡಿಮಾರ್ಟ್ಗೆ ಹೋಗ್ತೀನಿ. ಮಂತ್ಲಿ 1 ಟೈಮ್ಗೆ ಹೋಗಲ್ಲ, 2 ಮಂತ್ಗೆ 1 ಟೈಮ್ಗೆ ಹೋಗ್ತೀನಿ. ಯಾಕಂದರೆ ಕಾಳು ಪ್ರತಿಯೊಂದು 1 kg ತೊಗೊಂಡ್ರೆ ನಂಗೆ ಅದೇ 2 ಮಂತ್ ಬಂದುಬಿಡುತ್ತೆ. ಅಂದರೆ ಈಗ ರಜೆ ಇದ್ದಿದ್ದರಿಂದ 2 ಮಂತ್ ಆಗ್ತಿತ್ತು. ಇನ್ನು ಅವ್ರಿಗೆ ಮೊಳಕೆ ಕಾಳುಗಳೆಲ್ಲ ನೆನೆಸ್ಬೇಕು, ಮೊಳಕೆ ಕಾಳು ಕಟ್ಟಬೇಕು, ಸ್ಕೂಲ್ಗೆ ಸ್ನ್ಯಾಕ್ಸು ಎಲ್ಲ ಅಗಡಿ ತಿಂಡಿ ಜಾಸ್ತಿ ಹಾಕಬಾರ್ದು. ವೀಕ್ಲಿ 1 ಟೈಮ್ ಎಕ್ಸ್ಕ್ಯೂಸ್ ಕೊಡ್ತಾರೆ ಅಷ್ಟೇ, ಅಂಗಡಿ ತಿಂಡಿ ಹಾಕ್ಲಿಕ್ಕೆ. ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಅವರು ಎಕ್ಸ್ಕ್ಯೂಸ್ ಕೊಡಲ್ಲ. ಅವರಿಗೆ ಏನು ಮನೇಲೇ ಎಲ್ಲ ಪ್ರಿಪೇರ್ ಮಾಡಿ ಕೊಡಬೇಕು. ಕಾಳುಗಳನ್ನ ಫ್ರೈ ಮಾಡಿ ಕೊಡಬೇಕು. ನಾನು ಹಾಕ್ಕೊಡ್ತೀನಿ ಬ್ರೆಡ್ಡು, ಜಾಮು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕ್ಕೊಡ್ತೀನಿ, ಮತ್ತು ಫ್ರೈ ಮಾಡಿ ಹಾಕ್ಕೊಡ್ತೀನಿ. ಅದು ಬಿಟ್ಟರೆ ಮೊಳಕೆ ಕಾಳುಗಳು ಹಾಗೆ 1 ಟೈಮ್ ಕೊಡ್ತೀನಿ, ಪೆಪ್ಪರು, ಸಾಲ್ಟು, ಚಾಟ್ ಹಾಕಿ. ಅದು ಬಿಟ್ಟರೆ ಕೆಲವೊಂದು ಟೈಮ್ ಫ್ರೂಟ್ಸು ಎಲ್ಲ ಹಾಕ್ಕೊಡ್ತೀನಿ. ಅಂದರೆ ಅವರಿಗೆ ಏನು ಹಾಕೋದು ಏನು ಬಿಡೋದು ಅದೇ ತಲೆನೋವು. ಇವತ್ತು ಅವಳಿಗೆ ಏನೂ ಮಾಡಿಲ್ಲ ಗುಣಾಗೆ. ಇನ್ನೂ ರಶ್ಮಿ ಊರಿಂದ ಬಂದಿಲ್ಲ, ಅಮ್ಮ ಊರಲ್ಲೇ ಇದ್ದಾನೆ. ಇನ್ನು ಅಮ್ಮ 9ಗೆ ಬರ್ತಾರೆ. ಅಮ್ಮ 9ಗೆ 9ನೇ ತಾರೀಕು ಅಮ್ಮ ಅಪ್ಪ ಎಲ್ಲ ಬರ್ತಾಯಿದ್ದಾರೆ. ಅಮ್ಮ ಬಂದರೆ ಅವನು ರಶ್ಮಿನ ಕರ್ಕೊಂಡೋಗಿ, ಈ ಸಲ ರಶ್ಮಿನ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಿರೋದು. ಸೊ ಅವ್ನು ಬರ್ತಿದ್ದಂಗೆ ಈಗ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಇನ್ನೂ ಅಡ್ಮಿಷನ್ ಮಾಡಿಸಿಲ್ಲ ಅವ್ರನ್ನ. ಗುಣ, ಮ್ಯಾಗಿ ಮಾಡ್ತಾಯಿದ್ದೀನಿ ಹೇಳ್ತಿಲ್ಲ. ಫುಲ್ಲು ಮಿಕ್ಕಿ ಮೂಡಲ್ಲಿದ್ದಾರೆ ಗುಣ, ಹೇಳ್ತಾ ಇಲ್ಲ.
ಇದು ಎಷ್ಟು ಚೆನ್ನಾಗಿರ್ತವೆ ಬರೀ ತಿನ್ನೋಕ್ಕೆ ಲಾಸ್ಟಲ್ಲಿ ನಾನೇ ತಿನ್ನೋದು. ಆ ಮಸಾಲಾನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ. ಅಂತ ಮಸಾಲ ಕೂರದೇ ಇಲ್ಲ. ಹಂಗೆ ಇದು ನೋಡಿದ್ರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೋ ಮಾಮ ಅಂತನೋ ಏನೋ ಒಂದು ಚಿಕ್ಕ ಪಾಕೆಟಲ್ಲಿ ಬರೋದು, ಅದು ಈಗಲೂ ಇದೆ. ಬಟ್ ಅದು ಏನು ನೇಮ್ ಇದೆ ಗೊತ್ತಿಲ್ಲ. ನಾನು ತುಂಬ ದಿನಗಳೇ ಆಗೋಯ್ತು ತಿಂದು, ವರ್ಷಗಳೇ ಆಗೋಯ್ತು. ಜನಕ್ಕೂ ಆಗ್ತಾಯಿಲ್ಲ. ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ದಾರ, ಕಾಳು ಇದ್ರ ಹಾಕೆಲ್ಲ ತೊಗೊಂಡೆ. ನನಗೆ ಏನಾಗ್ತಿತ್ತು ಅಂದರೆ ಕಿಚನಲ್ಲಿ ಕಾಳು ತುಂಬಲಿಕ್ಕೆ ಇತ್ತು ತುಂಬ್ತಾ ಇದ್ದೆ, ಎರಡೆರಡು ಹಾಕಿದ್ದು ತುಂಬ್ತಾ ಇದೆ. ನೋಡಿ ಇದು ಇನ್ನೂ ಜಾಸ್ತಿನೇ ಆಗಿದೆ. ಇದೀಗ ಕುಕ್ಕಿಂಗ್ ಬಳಸ್ಕೊತೀನಿ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಇಲ್ಲ ನೋಡಿ ಇದ್ರಲ್ಲಿ ಹುಳ್ಳಿಕಾಳು ತುಂಬಿದ್ದೀನಿ, ಮತ್ತು ಇದರಲ್ಲಿ ಹಾಗೆ ಇಟ್ಟಿದ್ದೀನಿ. ಇದು 1 kg ಕಂಟೈನರು, ಆಲ್ಮೋಸ್ಟ್ 1 kg ಹಿಡಿಯುತ್ತೆ. ಈ 1 kgಲಿ ಇಷ್ಟು ಹೆಸರು ಕಾಳು, ಕಡಲೆಕಾಳು, ಉದ್ದಿನಕಾಳು, ತೊಗರಿಬೇಳೆ, ಮತ್ತು ಇದು ಸೊಪ್ಪಿನ ಕಡಲೆ, ಮತ್ತು ಇನ್ನೊಂದು ಕಲರ್ ಕಡಲೆ ಬರುತ್ತೆ ಗೊತ್ತಾ, ಆ ಕಡಲೆ ಎರಡೂ ಅಂದರೆ ಗ್ರೀನ್ ಸೊಪ್ಪು, ಕಾಣಿಸ್ತಿದ್ಯಾ, ಗ್ರೀನ್ ಸೊಪ್ಪಿನ ಕಡಲೆ, ಮತ್ತು ಇನ್ನೊಂದು ಕಲರ್ ಇರುತ್ತಲ್ಲ ಅದು ಸೊಪ್ಪಿನ ಕಡಲೆ, ನನಗೂ ಅಷ್ಟು ಗೊತ್ತಿಲ್ಲ. ಅದು ಮಾಮೂಲಿ ಕಡಲೆಕಾಳು, ಆ ಕಡಲೆಕಾಳು, ಮತ್ತು ಇದು ಕಾಬೂಲ್ ಕಡಲೆ, ಇನ್ನು ಇದರಲ್ಲಿ ಕಡಲೆ ಬೀಜ ಇಟ್ಟಿದ್ದೀನಿ. ಅವು 6 ಮತ್ತು ಇವು 4 ಸಾಕು, ಇಷ್ಟಕ್ಕೆ ಇದೆ, ಕರೆಕ್ಟಾಗಿದೆ. ಇದರಲ್ಲಿ ಅಮ್ಮ ಅವರೆಕಾಳನ್ನ ಚಿಲುಕಿಸಿ, ಇಯರ್ಲಿ 1 ಟೈಮ್ ಅಲ್ಲ, ಅದಕ್ಕೆ ಅವರೆಕಾಳ ನೆನೆಸಿ ಚಿಲುಕಿಸಿ ನಮ್ಗೆ ಬೇಳೆ ಮಾಡಿಕೊಡ್ತಾರೆ. ಅದನ್ನು ಚಿಲುಕಿಸಾದ್ಮೇಲೆ ಬೇಳೆ ಆಗುತ್ತಲ್ಲ, ಸೊ ಅದನ್ನು ಕೊಡ್ತಾರೆ. ಅದು ನಮ್ಗೆ ತುಂಬ ದಿನ ಬರುತ್ತೆ. ಸೊ ಅದು ಮಾಡಿಕೊಟ್ರೆ ನಾನು ಕುಕ್ಕಿಂಗ್ಗೆ ಅಷ್ಟು ತಲೆನೋವೇ ಇರಲ್ಲ. ಬೇಳೆ ಒಂದು ದಿವಸ, ಅದೊಂದು ದಿವಸ ಹಾಕೊಂಡ್ಬಿಡ್ತೀನಿ. ನಾನು ಸಾಂಬಾರು ಮಾಡಿದ್ರೆ 2 ಡೇಸ್ಗೆ 1 ಟೈಮ್ ಸಾಂಬಾರು ಮಾಡೋದು. ಯಾಕಂದರೆ ನಾನು ಒನ್ ಟೈಮ್ ಸಾಂಬಾರು ಮಾಡಿದ್ರೆ ಇವಾಗ ತಿಂತೀವಿ, ಅದು ಬಿಟ್ಟರೆ ನಾವು ತಿನ್ನಲ್ಲ. ಇವತ್ತು ನೈಟ್ ತಿಂದರೆ ಇನ್ನು ನಾಳೆ ನೈಟೇ. ಮಾರ್ನಿಂಗ್ ಟಿಫನ್ ಏನಿರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊತೀನಿ. ಇನ್ನು ಗಿರೀಶ್ ಅವ್ರು ಎಲ್ಲೋ 1 ಟೈಮು ಅವರು ಮತ್ತೆ ಮಧ್ಯಾಹ್ನ ತಿನ್ನೋದು. ಯಾಕಂದರೆ ಟಿಫನ್ ತಿನ್ನೋದೇ 11 ಗಂಟೆ 12 ಗಂಟೆ ಆಗೋಗುತ್ತೆ. ಇನ್ನು ಮಧ್ಯಾಹ್ನ ಸ್ಕಿಪ್ಪು, ಜ್ಯೂಸು, ಫ್ರೂಟ್ಸು ಏನಾರು ತಿನ್ಕೊಂಡು ಸ್ಕಿಪ್ ಮಾಡ್ತೀವಿ. ಮತ್ತು ನೈಟೇ, ಯಾಕಂದರೆ ಅವರು ವರ್ಕ್ಗೆ ಹೋದ್ಮೇಲೆ ಮೇಲೆ ಹತ್ತೋದು ತುಂಬ ಕಷ್ಟ ಇರುತ್ತೆ. ನಾನು ಕೊಡ್ತೀನಿ ಅಂದರೆ ಬೇಡ, ಹಂಗಲ್ಲಿ ತಿನ್ನೋಕ್ಕಾಗಲ್ಲ ಅಂದರೆ ಸರಿ ಆಯಿತು ಬಾ ಅಂದರೆ ಯಾವುದೋ ಒಂದು ದಿವಸ ತುಂಬ ಹೊಟ್ಟೆ ಹಸಿತಲ್ಲ ಬಂದ್ಬಿಡ್ತಾರೆ, ಆಗ್ತಾಯಿಲ್ಲ ನಂಗೆ ಕೊಡು ಅಂತ. ಈಗ ಇತ್ತೀಚೆಗಂತೂ ಒಂದೊಂದು ಟೈಮ್ ಹೋಟೆಲಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಬಿಡೋರು. ಇವಾಗ ಹೋಟೆಲಲ್ಲಿ ತಿನ್ನಲ್ಲ, ಯಾಕಂದರೆ ಗ್ಯಾಸ್ಟ್ರಿಕ್ ಗೊತ್ತಲ್ಲ, ಹೋಟೆಲ್ ಫುಡ್ ಯಾವಾಗಲೂ ತಿಂತಿದ್ರೆ ಆಗಲ್ಲ. ಇಲ್ಲ ಅದು ತಗೊಂಡು ಗೊತ್ತಿಲ್ಲ. ಇದು ಕೂಡ ಡಿಮಾರ್ಟಲ್ಲೇ ತಂದಿದ್ದು. ಇದು ಮತ್ತು ಇದಕ್ಕಿಂತ ಚಿಕ್ಕದು, ಅದಕ್ಕಿಂತ ಒಂದು ದೊಡ್ಡದು 3 ಸ್ಟೆಪ್ಪು, ಅದು ಕೂಡ ಡಿಮಾರ್ಟಲ್ಲೇ ತಂದಿದ್ದು ನಾನು. ಫ್ರೆಂಡ್ಸ್, ಇಲ್ಲಿಗೆ ಕಾಣಿಸಿದ್ಯಾ ಈ ಇವನ್ನೆಲ್ಲ ಕಂಟೈನರ್ಗಳನ್ನ ಇಲ್ಲಿಗೆಲ್ಲ ಜೋಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಏನಕ್ಕೆ ತೆಗ್ದೆ ಅಂದರೆ ನಾನು ಎಣಿಸಿರೋದು ಬರೀ ಇದು ಏನೋ ಸ್ಟಿಕ್ ಇದೆಯಲ್ಲ, ಆ ಸ್ಟಿಕ್ಕಲ್ಲಿ ಮಾತ್ರ ಅಂಟಿಸಿರೋದು. ನೋಡಿ ಅಲ್ಲೊಂದು ಇಲ್ಲೊಂದು 3 ಸ್ಟಿಕ್ಕಲ್ಲಿ ಇಷ್ಟು ಕೂರಿಸಿದ್ದೀನಿ. ಬಟ್ ಅದು ಟೈಲ್ಸ್ ಆಗಿರೋದ್ರಿಂದ ಕೂತಿದೆ, ಗೋಡೆ ಆಗಿದ್ರೆ ಕೂತಿರಲಿಲ್ಲ. ಸೊ ಅಷ್ಟು ನೀಟಾಗಿ ಕೂತಿದೆ.
ಅದನ್ನಿಟ್ರೆ ಏನಾಗುತ್ತೆ ಮುಂದೆ ಹಿಂಗೆ ಜಾರ್ಕೊಂಡು ಬರ್ತಾ ಇದೆ. ಸೊ ಏನಾದ್ರು ನಾವು ಮಲ್ಕೊಂಡು ಟೈಮಲ್ಲಿ ಬಿದ್ದುಬಿಟ್ರೆ ಅದಕ್ಕೆ ಬೇಡ ಅಂತೇಳಿ ಗಿರಿ ಹಾಕರ್ಗಳನ್ನ ಇಲ್ಲೇ ಇಟ್ಟಿದ್ದೀನಿ. ನನ್ನ ಪ್ಲಾನಿಂಗು ಮತ್ತು ಕಿಚನ್ ಆರ್ಗನೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೇಮ್ ಇದೇ ಕಂಟೈನರ್ನ ತಗೊಂಡು ಇದನ್ನು ಈ ಕಡೆಗೆ ಮತ್ತು ಆ ಕಡೆಗೆ ಇಲ್ಲಿಗೆ ಮಳೆ ಹೊಡ್ಸಂಗಿಲ್ಲ, ಅದೊಂದೇ ತಲೆನೋವು. ಇಲ್ಲ ತಗೊಂಡು ಇಲ್ಲಿಗೆ ಹಾಕ್ಬೇಕಷ್ಟೆ. ಇಷ್ಟು ಸ್ಪೇಸ್ ಇದೆ ನೋಡಿ, ಇಷ್ಟಕ್ಕೆ ಹಾಕ್ಸಿದ್ರೆ ಮಳೆ ಹೊಡಿಸ್ಬೋದು ಗೋಡೆಗೆ. ಆಗ ಈ ಬಾಕ್ಸು ಅದು ಎಲ್ಲ ಮೇಲೆ ಹೋಗುತ್ತೆ, ಇದು ಫುಲ್ ಕ್ಲಿಯರಾಗಿ ಖಾಲಿ ಇರುತ್ತೆ ಅಂತ ನನ್ನ ಆಸೆ. ಬಟ್ ಈ ಥರ ಮತ್ತೆ ಇನ್ನು 6 ತಗೋಬೇಕು ಅಂತ. ಇಷ್ಟಕ್ಕೆ 1000 ರೂಪಾಯಿ ಆಯಿತು. 160 ಮತ್ತೆ ಇಷ್ಟನ್ನು ನಾನು ಮತ್ತೆ 6 ತಗೊಂಡ್ರೆ ಆರಾಮಾಗಿ ಅಷ್ಟಕ್ಕೂ ಜೋಡಿಸ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಷ್ಟಕ್ಕೂ ಆರಾಮಾಗಿ 6 ಹಿಡಿಯುತ್ತೆ. ಒಂದು ರ್ಯಾಕಿಗೆ ಇನ್ನೊಂದು ರ್ಯಾಕಿಗೆ 6 ಹಿಡಿಯುತ್ತೆ. ಇನ್ನು ಕೆಳಗಡೆ ಹಾಕಿಗೆ ಗ್ಲಾಸ್ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಇಲ್ಲೇ ಇರುತ್ತೆ, ಆ ಗ್ಲಾಸ್ ಐಟಮ್ ಸೊ ಹಂಗಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗಲೇ ಮಾಡಲ್ಲ ಆದರೆ ಇನ್ನೂ ಲೇಟು. ನಾನು ಅಲ್ಲೇ ತುಂಬ ದಿವಸದಿಂದಾಗ ಶಾಪು ಕ್ಲೋಸ್ ಮಾಡಿದೆ ಅಲ್ಲ, ಸೊ ಓಪನ್ ಮಾಡ್ತೀನಿ, ಕೂತ್ಕೊಬೇಕು. ಇನ್ನು ಓಪನ್ ಮಾಡಿ ಹೋದರೆ ಅಲ್ಲೇ ಟೈಮ್ ಆಗುತ್ತೆ. ನೋಡಿ ನನ್ನ ಮಗಳು ಇವತ್ತು ಇನ್ನೂ ಎದ್ದಿಲ್ಲ. ಸಿನಿಮಾ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಇಲ್ಲಿ ಇವ್ರನ್ನ ಮಂಚದ ಮೇಲೆ ಹಾಕಲ್ಲ, ಯಾಕಂದರೆ ಬಿದ್ದು ಬಿಡ್ತಾರೆ ಕೆಳಗಡೆ ಅಂತೇಳಿ ಮಂಚದ ಮೇಲೆ ಹಾಕಲ್ಲ, ಕೆಳಗೆ ಮಲಗಿಸ್ತೀನಿ ಅವ್ರನ್ನ. ಕೆಳಗೆ ಅವ್ರಿಗೂ ನಾವು ಮಲ್ಕೊಳ್ಳೋದು ಅಲ್ಲ ಬಂಗಾರ. ಗುಡ್ ಮಾರ್ನಿಂಗ್. ಡ್ರೆಸ್ ವೇರ್ ಮಾಡಿಲ್ಲ, ಹಾಗೆ ಮಲಗಿದ್ದಾರೆ. ಏನೋ ನೈಟು ಸೊಳ್ಳೆ ಕಳೆದ್ಬಿಟ್ಟೈತೇನೋ, ಕಡ್ತಾ ಅಂದ್ಕೊಂಡು ನಿದ್ದೆನೇ ಮಾಡಿಲ್ಲ. ತುಂಬ ಹೊತ್ತಾಗಿತ್ತು ಅವ್ರು ನಿದ್ದೆ ಮಾಡಿ. ಸೊ ಆಮೇಲೆ ಮಲ್ಕೊಂಬಿಟ್ರು, 1 ಗಂಟೆ ಹಂಗೇನೋ ಮಲ್ಕೊಂಡ್ರು. ಇವ್ರು ಇನ್ನೂ ಎದ್ದಿಲ್ಲ ಇವಾಗ. ಚಿನ್ನಿಮ್ಮ ಗುಡ್ ಮಾರ್ನಿಂಗ್. ಎದ್ರು. ಹಾಲು ಕಾಯಿಸ್ಕೊಟ್ಟಿದ್ದೀನಿ, ಸ್ವಲ್ಪನೂ ಕುಡ್ದಿಲ್ಲ. ಹಾಲೆಲ್ಲ ಇಲ್ಲೇ ಇಟ್ಟಿದ್ದೀರಲ್ಲ, ಯಾರು ಕುಡಿತಾರೆ ಗುಣ? ಬೂಸ್ಟ್ ಹಾಕಿ ಹಾಲು ಕಾಯಿಸ್ಕೊಟ್ರೆ ನನಗೆ ಗಂಜಿ ಬೇಡ ಇದು ಅಂತ ಹೇಳ್ಬಿಟ್ಟು ಮಲಿಕೊಂಡೋಳೆ. ಏಯ್ ಚುಬಿ. ನನಗೆ ಫೇವ್ರೇಟ್ ಇದು ಚಾಕ್ಲೇಟ್ ಬೂಸ್ಟು, ಸಾರಿ ಹಾರ್ಲಿಕ್ಸ್. ಇದು ಚಾಕ್ಲೇಟ್ ಹಾರ್ಲಿಕ್ಸು ತುಂಬ ಇಷ್ಟ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಪ್ರೆಗ್ನೆಂಟ್ ಎಲ್ಲ ಅಷ್ಟೇ, ಪ್ರತಿ ಸಲ ಬೇಕು ಅಂತ ಕೇಳೇ ಇಸ್ಕೊಂಡು ಕುಡಿತಾಯಿದೆ ಈ ಥರ ಚಾಕ್ಲೇಟ್ ಫ್ಲೇವರು. ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಅವಳನ್ನ ಏಳಿಸ್ಬಿಟ್ಟು ಪಟಪಟನ್ ನಾನು ರೆಡಿಯಾಗಿ ಶಾಪ್ ಹತ್ರ ಹೋಗ್ತೀನಿ. ಶಾಪ್ ಹತ್ರ ಹೋದರೆ ಇನ್ನು ಅವ್ರನ್ನ ಕರ್ಕೊಂಬರೋವರೆಗೂ ಬರೋಲ್ಲ, ಅಲ್ಲೇ ಇರ್ತೀನಿ. ಇವಾಗ ಹುಡುಗರು ಇದ್ದಾರಲ್ವಾ, ಸೊ ಕೆಲ್ಸಕ್ಕೆ ಅಣ್ಣ ಹುಡುಗರಿದ್ದಾರೆ, ಸೊ ಅವರೇ ಮ್ಯಾನೇಜ್ ಮಾಡ್ಕೊತಾರೆ ಅಲ್ಲಿ ಇಲ್ಲಿ ನೋಡಿಕೊಂಡು. ಆದರೆ ನನ್ನ ಶಾಪಿಗೆ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಹೋಗಿ ಕೂತ್ಕೊಂಡು, ಸೊ ಅಲ್ಲಿಗೆ ಹೋಗಿ ಕೂತ್ಕೊತೀನಿ. ಸರಿ ಫ್ರೆಂಡ್ಸ್, ಅವ್ರನ್ನೂ ರೆಡಿ ಮಾಡಿ ಅವ್ರನ್ನ ವೇಕಪ್ ಮಾಡಿಸಿದೆ. ಒಂದು ದೊಡ್ಡ ತಲೆ ನಾವು ಈಗ ವೇಕಪ್ ಮಾಡಿಸಿ ಹೊರಡೋಣ ಶಾಪ್ಗೆ. ಯಾಕೆ ಸುಮ್ಮನೆ ಅವ್ರಿಗೆ ನಾನು ನೀನು ಸ್ಕೂಲ್ಗೆ ಹೋಗ್ಬೇಡ, ನೀನು ಹೋಗ್ತೀಯ ಬಿಡ್ತೀಯ ಅಂತ ಅವ್ರಿಗೆ ಗೊತ್ತಾ? ನೀನು ಸುಮ್ಮನೆ ಹೇಳು. ಓಕೆ ಫ್ರೆಂಡ್ಸ್, ಬಾಯ್ ಅಂತ ಹೇಳು. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಮಗಳು ಸ್ಕೂಲ್ಗೆ ಹೋಗಲ್ಲ ಇವತ್ತು, ನನ್ನ ಜೊತೆನೇ ಅಂಗಡಿಗೆ ಕೂತಿರ್ತಾಳೆ. ಅಲ್ವಾ? ಇವತ್ತು ನಮ್ಮ ಜೊತೆನೇ ಅಂಗಡಿಗೆ ಕೂತಿರ್ತಾರೆ. ಅವ್ರು ಸ್ಕೂಲ್ಗೆ ಹೋಗಲ್ಲ, ಯಾಕಂದರೆ ಫಸ್ಟ್ ಡೇ ಮಾತ್ರ ಅವ್ರಿಗೆ ಫುಲ್ ಜೋಶಿಂದ ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋದರು. ಇವಾಗ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ ಹೋಗೋಕ್ಕೆ. ಈಗಾಗಲೇ 3 ಡೇಸ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಹೋಗೋಕ್ಕೆ. ಸೊ ಇವಾಗ ಅವ್ರನ್ನ ರೆಡಿ ಮಾಡಿದ್ದೀನಿ ಅಷ್ಟೇ. ಸ್ಕೂಲಿಗೆ ಕಳಿಸಲ್ಲ, ಯಾಕಂದರೆ ಅವ್ರ ಅಪ್ಪ ಬೈಯುತ್ತಲ್ವ ಸ್ಕೂಲ್ ಕಳಿಸಿಲ್ಲ ಅಂದರೆ. ಅದಕ್ಕೆ ಮನೇಲೇ ಇಟ್ಕೊಂತೀನಿ. ಬೈ.
ಬೇಗ ಮಾಡಲಾ? ಸ್ಪೂನ್ ತಿನ್ಬೇಕು, ಸ್ಪೂನು ತಿನ್ಬೇಕು. ಬಾಡವಲ್ಲ ಅಂತಾರ ಮಂದಿನ. ನೀವು ತಿನ್ನಿ ಅಷ್ಟೊಗೆ. ತಿನ್ನು ತಿನ್ನು ತಿನ್ನು. ನನ್ನ ವಾಟರ್ ಬಾಟಲ್ ತಿನ್ನು ಅಷ್ಟೊಗೆ ಬೇಗ. ಫ್ರೆಂಡ್ಸ್, ಇದು ನನ್ನ ಮಗಳು ವಾಟರ್ ಬಾಟಲು. ನಾನು ಯಾವಾಗಲೂ ಹಾಕೊಡೋದೆ ಸ್ಟೀಲ್ ಬಾಟ್ಲಿಗೆ. ಈ ಸಲ ಏನು ಮಾಡೋಕ್ಕಾಗಲ್ಲ, ಹೊಸ ಬಂದರೆ ಸ್ಟೀಲ್ ಬಾಟಲು. ಲಾಸ್ಟ್ ಟೈಮ್ ಸ್ಟೀಲ್ ಬಾಟಲ್ ಹಾಕ್ಕೊಟ್ಟಿದ್ದೀನಿ, ಡಿಮಾರ್ಟಿಂದ ತಂದಿದ್ದೀವಿ. 4 ಜನಕ್ಕೆ 4 ಅಂತ ಸ್ಟೀಲ್ ಬಾಟಲ್ ತಂದಿದ್ದೀನಿ. ಕಳ್ಕೊಂಬಂದರೆ ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದು ಏನಪ್ಪ, ಎಷ್ಟು? 299 ರೂಪೀಸ್. ಇದು ನೋಡಿ ಎಷ್ಟು ಚಿಕ್ಕ ಇದೆ. ಇದಕ್ಕೆ 299 ರೂಪೀಸ್. ಡಿಮಾರ್ಟಲ್ಲಿ ಒಂದೊಂದು ಕಮ್ಮಿ ರೈಟ್ ಇರುತ್ತೆ, ಒಂದೊಂದು ಅಲ್ಲಲ್ಲೇ ರೈಟ್ ಅಲ್ಲಿಗೆ ಹಾಕ್ತಾರೆ. ನೋಡ್ಬೋದು ನೀವು ರೈಟು. ಹಂಗೆ ಅನಿಸುತ್ತೆ ಕೇಳಿದವ್ರಿಗೆ, ಅಷ್ಟೊಂದು ಅಂತ ಅನಿಸುತ್ತೆ. ನೋಡಿ 299 ರೂಪೀಸ್ ಇದು ಬಿಲ್ಲು. ಆಫರು ಇರಲಿಲ್ಲ, ಏನೂ ಇಲ್ಲ. ಅವ್ರಿಗೆ ಇವಾಗ ಸದ್ಯಕ್ಕೆ ಏನೂ ಹಾಕ್ಕೊಡಲ್ಲ. ಇದಕ್ಕೆ 1 ಪೇರ್ ಡ್ರೆಸ್ ಹಾಕಬೇಕಷ್ಟೇ, 1 ಜೊತೆ ಡ್ರೆಸ್ಸು, 1 ಡೈಪರು. ಯಾಕಂದರೆ ಇನ್ನೂ ಚಿಕ್ಕವರಲ್ವ, ಯಾಕೆ ಅಂತ ಹೇಳ್ಬಿಟ್ಟು ಖರ್ಚಿಫು ಮಾಮೂಲಿ ಇಲ್ಲಿ ವೇರ್ ಮಾಡಿರ್ತೀವಿ ಅವ್ರಿಗೆ. ಇದು ನನ್ನ ಮಗಳಿಗೆ ಸ್ನ್ಯಾಕ್ಸು. ಈಗ ಹೋಗ್ತಿದ್ದಂಗೆ ತಿನ್ನಿಸ್ಬಿಡ್ತಾರೆ. ಪ್ಲಮ್ ಕೇಕ್ ಹಾಕಿದ್ದೀನಿ. ಬೇಡ ಬೇಡ ಬೇಡ, ಅಲ್ಲಿ ತಿನ್ನಬೇಕು, ಅಲ್ಲಿ ತಿನ್ನಿ. ಬೇಡ, ನೀನು ಮ್ಯಾಗಿ ತಿನ್ನೀಗ. ಸೊ ಅವ್ರಿಗೆ ಹೋಗಿ ಲಾಸ್ಟ್ ಟೈಮೆಲ್ಲ ಊಟ ಕೊಡ್ತಾಯಿದ್ರು. ಈ ಸಲಿನೂ ಅಷ್ಟೇ, ಒಂದು 15 ಡೇಸು ಎಲ್ಲ ಮಕ್ಕಳು ಜಾಯ್ನ್ ಆಗೋವರೆಗೂ ಊಟ ಕೊಡೋಲ್ಲ. 11:30ಗೆ ಬಿಡ್ತಾರೆ. ನೆಕ್ಸ್ಟು 1:30ಗೆ ಬಿಡೋದು, ಊಟ ಕೊಟ್ಟು ಬಿಡ್ತಾರೆ. ಸೊ ಸ್ಟೀಲ್ ಬಾಕ್ಸ್ ಸ್ಟೀಲ್ ವಾಟರ್ ಬಾಟಲ್ ಆಗ್ತಾಯಿದೆ. ನನಗೆ ಹಸ್ಬೆಂಡ್ಗೆ ಈ ಥರ ತಂದಿದ್ದು, ಮತ್ತು ಮಗನಿಗೆ ಒಂದು, ನನ್ನ ಮಗಳಿಗೆ ಚಿಕ್ಕದಾಗಿ ತಂದಿದೆ. ಇಷ್ಟೇ ಇತ್ತು, ಅದು 180 ರೂಪೀಸು. ಯಾವ ತಗೋ 180. ಸರಿ ಅಂತಾರು ಚಿಕ್ಕ ತೊಗೊಂಡೆ. ಇದು ನಾನು ತೊಗೊಂಡೆ. ಇದು ಹಸ್ಬೆಂಡ್ದು ವಾಟರ್ ಬಾಟಲು. ಇದ್ರ ಮೇಲೆ ನೇಮ್ ಮೆನ್ಷನ್ ಮಾಡಿದ್ದೀನಿ, ಅವ್ರವ್ರು ಮಾತ್ರನೇ ಕುಡಿಬೇಕು. ಇದು ನಂದು. ಅಂದರೆ ತುಂಬಿಟ್ಬಿಟ್ರೆ ತಲೆನೋವಿರಲ್ಲ. ಬಾಟಲಲ್ಲಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ ತುಂಬಿ. ಡೈಲಿ ಅದರಲ್ಲಿ ಮ್ಯಾಕ್ಸಿಮಮ್ 3 ಬಾಟಲಾದ್ರು ಖಾಲಿ ಮಾಡಬೇಕು. ಸೊ ನೀರನ್ನ ನಾವು ಕರೆಕ್ಟಾಗಿ ಕುಡಿಯೋಲ್ಲ. ಅದು ಅಲ್ಲಿ ಫೋನ್ ಇಟ್ಟಿದ್ದೀನಿ, ಅದಕ್ಕೆ ಕುಡಿಯೋ ಮೇಲೆ ಕೊಡ್ತೀನಿ. ಮ್ಯಾಕ್ಸಿಮಮ್ 3 ಬಾಟಲಾದ್ರು ಖಾಲಿ ಮಾಡಬೇಕು. ಹಸ್ಬೆಂಡು ಶಾಪಲ್ಲಿ 1 ಬಾಟಲ್ ಖಾಲಿ ಮಾಡಿರ್ತಾರೆ. ಮಾರ್ನಿಂಗ್ ಟಿಫನ್ಗೆ 2 ಬಾಟಲ್ ಖಾಲಿ ಮಾಡ್ತಾರೆ. ನೈಟ್ ಊಟಕ್ಕೆ 1 ಬಾಟಲ್ ಖಾಲಿ ಮಾಡ್ತಾರೆ. 1 ಲೀಟರ್ ಬಾಟಲ್ ಅದು. ಸೊ ನಾನಂತೂ ಆ ರೀತಿ ಮೆಜರ್ಮೆಂಟ್ ಇದ್ದರೆ ಮಾತ್ರ ಕುಡಿತೀನಿ. ಇಲ್ಲ ಅಂದರೆ ನಾನು ಹಂಗಿದು ಕುಡಿಯೋಕ್ಕೆ ಹೋಗಲ್ಲ, ಮತ್ತೆ ಕೊಡ್ತೀನಿ. ಸೊ ಇವರಿಗೆ ಬಾಕ್ಸ್ ಎಲ್ಲ ರೆಡಿ ಆಯಿತು. ನೋಡಿ ಎಷ್ಟು ಪುಟಾಣಿಗಿದೆ, ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ರೈಟ್ ಜಾಸ್ತಿ ಆದರೆ ಪರವಾಗಿಲ್ಲ ಅಂತ ಇಟ್ಕೊಂಡಿದ್ದೀನಿ. ಸ್ಟೀಲ್ ವಾಟರ್ ಕಳೆದೋಗಿಲ್ಲ ಅಂತೆ. ಮ್ಯಾಮ್ ಹೇಳಿದರು, ಫೋನ್ ಮಾಡಿದ್ರು, ಇದೆ ಮೇಡಮ್ ಇಲ್ಲೇ ಅಂತ. ಸೊ ಇವತ್ತು ಅದನ್ನ ಎತ್ಕೊ ಬರಬೇಕು. ಸ್ಕೂಲಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ ಬಾಟಲು. ಒಂದು ದಿವಸ ಇವಾಗ ತಂದ್ಬಿಟ್ಟಿಯಾ?
ಬಂದು ಇದನ್ನ ಬಾಕ್ಸ್ನ ಕ್ಲೋಸ್ ಮಾಡಿ ಇಟ್ಟು ಹೋಗ್ಬೇಕು. ನನ್ನ ಮಗಳು ಬ್ಯಾಗ್ ವೇರ್ ಮಾಡಿಸ್ತೀನಿ. ಇದು ಏನು ಕಾಣಿಸುತ್ತೆ ನೋಡೋಣ. ಬಮ್ಮ ಬ್ಯಾಗ್ ಹಾಕೋ. ಸ್ವಲ್ಪನೇ ಇವತ್ತು ಬೇಗ ಬರ್ತಾರೆ, 11:30ಗೆ ಬರ್ತಾರೆ ಅಲ್ವಾ. ಸೊ ಈಗ ಸ್ವಲ್ಪ ತಿಳ್ಸಿದ್ದೀನಿ, ಮತ್ತೆ 1 ಟೈಮ್ ಇವಾಗ ನಾವೇ ಕೊಡಬೇಕು, ಆಮೇಲೆ ಅವರೇ ಕೊಡ್ತಾರೆ. ಇವಳನ್ನು ಮಾತ್ರ ಅದೇ ಸ್ಕೂಲಿಗೆ ಬಿಟ್ಟಿದ್ದೀನಿ. ಮತ್ತೇ ನೆಕ್ಸ್ಟ್ ಟೈಮು ಅವ್ರನ್ನ ಜಾಯಿನ್ ಮಾಡ್ಸೋಣ. LKGಗೆ ಹಾಕೋತೀನಿ. ಎಷ್ಟು 1 ಮಂತ್ ಏನೋ ಹಾಕೋ ಬ್ಯಾಗು. 1 ಮಂತ್ ಏನೋ ಗ್ಯಾಪ್ ಇದೆ ಅಷ್ಟೇ ಅಲ್ಲ. ಈಗ ಅಡ್ಮಿಷನ್ ಮಾಡ್ತಾವ್ರೆ. ನೆಕ್ಸ್ಟ್ ಮಂತ್ 16ಗೆ ಜುಲೈ 16ಗೆ ಅವ್ರದ್ದು 4 ವರ್ಷ ತುಂಬುತ್ತೆ. ಬಟ್ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕಾಗುತ್ತೆ. ಹಾಕಿದ್ದೀನಿ ಸಿನಿಮಾ ಬಾಟಲು. ಅದು ಹಸ್ಬೆಂಡ್ ಬಾಟಲು, ಅದು ನನ್ನ ಬಾಟಲು, ಅದು ರಚ್ವಿಕ್ ಬಾಟಲು, ಒಂದು ಗುಣ ಅಲ್ಲಿ ಸ್ಕೂಲಲ್ಲಿ ಬಿಟ್ಟಿದ್ರೆ ಅದು ಗುಣ ಬಾಟಲು. ಇಲ್ಲಿ ಇದು ಸ್ಪೂನ್ಸ್ಗಳು, ಟಿಶ್ಯೂ, ಪೆಪ್ಪರು, ಸಾಲ್ಟು, ಚಾಟ್ ಮಸಾಲ ಇಷ್ಟು ಹಾಕಿದ್ದೀನಲ್ಲಿ. ಇನ್ನು ಡ್ರೈ ಕಸ ಬರ್ತಾರೆ. ನಾನು ಶಾಪ್ ಹತ್ರ ಕೂತ್ಕೋತೀನಲ್ಲ, ಡ್ರೈ ಕಸ ಬರ್ತಾರೆ. ಡ್ರೈ ಕಸ ನನಗೆ ಎತ್ಕೊಂಡು ಹೋಗ್ಬಿಡ್ತೀನಿ ಜೊತೆಗೇನೆ. ನಡಿಯಮ್ಮ. ಬಾಯ್ ಮಾಡಿ. ಜೋಬಳಿಗೆ ಹಾಕ್ಬೇಡ ಈಗ. ಅಲ್ಲಿ ಹಾಕೊಳ್ಳಿ ಬರೋಣಾಗ ರಾಜೇಶ ನನ್ನ ಕೈಗೆ ಹಾಕಿಸ್ಕೊಬ. ಹಾಕೋಕೆ. ಓಕೆ ಬಾಯ್ ಮಾಡಿ ಎಲ್ರಿಗೂ. ಬಾಯ್. ನಾನು ಸ್ಕೂಲ್ಗೆ ಬರ್ತೀನಿ. ರೆಡಿ ಖುಷಿ ಇದ್ದ ಹೋಗ್ತಾಳೆ. ಅಷ್ಟು ಏನಿಲ್ಲ. ಎಷ್ಟು ತಲೆ ಬಚ್ಚರು ಅಷ್ಟು ಚೆನ್ನಾಗೇ ಕಾಣಲ್ಲ. ಹೇರ್ ಬೆಳೆಸ್ಬೇಕು ಈ ಸಲ. ಓಕೆ ಬಾಯ್, ಟೇಕ್ ಕೇರ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ನಾಳೆ ಸ್ಟಾರ್ಟ್ ಮಾಡಿದರೆ ಸ್ಕೂಲ್ಗೆ ಹೋಗಲ್ಲ ಅಂತಲ್ಲಮ್ಮ. ಬೇಡ, ನಾನು ಅಂಗಡಿಲಿ ಕೂರಿಸ್ಕೋತೀನಿ. ನಾನು ಅವಾಗಲೇ ಹೇಳಿಲ್ವಾ ಅಂಗಡಿಲಿ ಕೂರಿಸ್ತೀನಿ. ಬಾಯ್ ಮಾಡಿವ್ರಿಗೆಲ್ಲ. ಬಾಯ್ ಫ್ರೆಂಡ್. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ನಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವ ವೀಡಿಯೋಸ್ಗಳು ನಿಮಗೆ ಈಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಆಲ್ ಅನ್ನೋ ಆಪ್ಷನ್ನ ಓಕೆ ಕೊಡಿ. ಓಕೆನಾ? ಓಕೆ, ಟೇಕ್ ಯು. ಬಾಯ್ ಬಾಯ್.